ನಮಸ್ಕಾರ, ಕನ್ನಡ ಒನ್ನೆಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಪೊಕ್ಕವರಪು. ಆಪರೇಷನ್ ಸಿಂಧೂರ್ ಹಾಗಂದರೆ ಏನು, ಏನೆಲ್ಲ ನಡೆಯಿತು ಅನ್ನೋದರ ವಿವರವನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಏನೆಲ್ಲ ಆಯಿತು, ಅದರಲ್ಲಿ ಭಾರತೀಯ ಸೇನೆ ಹೇಗೆ ಪಾಕಿಸ್ತಾನದ ಒಳಗೂ ಬಾಂಬುಗಳನ್ನು ಸುರಿಸಿದೆ, ಏನೆಲ್ಲ ಅಲ್ಲಿ ಅನಾಹುತವನ್ನು ಸೃಷ್ಟಿ ಮಾಡಿದೆ, ಅವರಿಗೆ ಹೇಗೆ ಪೆಟ್ಟು ಕೊಟ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇಲ್ಲಿ ನಾವು ಈ ವಿಡಿಯೋದಲ್ಲಿ ಆಪರೇಷನ್ ಸಿಂಧೂರ್, ಈ ಆಪರೇಷನ್ಗೆ ಸಿಂಧೂರ್ ಅನ್ನುವಂತಹ ಹೆಸರನ್ನು ಯಾಕೆ ಕೊಟ್ಟಿದ್ದಾರೆ, ಪ್ಲಸ್ ಈ ದಾಳಿಯ ವಿವರಗಳನ್ನು ಕೊಡೋದಕ್ಕೆ ಮಹಿಳಾ ಸೇನಾಧಿಕಾರಿಗಳನ್ನು ಕರ್ಕೊಂಡು ಬಂದು ಸುದ್ದಿಗೋಷ್ಠಿ ಮಾಡಿಸಿದ್ದರ ಹಿಂದಿನ ಮಹತ್ವದ ಉದ್ದೇಶ ಏನು ಅನ್ನೋದನ್ನು ಬಿಡಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸಿಂಧೂರ್ ಅಂದರೆ ನಿಮಗೆ ಗೊತ್ತು, ಕುಂಕುಮ, ಹಣೆಯಲ್ಲಿಡುವಂತಹ ಕುಂಕುಮ. ಭಾರತದ ಸಂಸ್ಕೃತಿಯಲ್ಲಿ ಮದುವೆಯ ಪ್ರತೀಕ ಕುಂಕುಮ. ಮದುವೆ ಆಗಬೇಕಾದ್ರೆ ಗಂಡು ಹೆಣ್ಣಿಗೆ ಬೈತಲೆಯಲ್ಲಿ ಹಣೆಯಲ್ಲಿ ಕುಂಕುಮ ಹಚ್ಚೋದು ಇಲ್ಲಿನ ಸಂಪ್ರದಾಯ. ಆ ಕುಂಕುಮ ಅಳಸು ಹಾಕ್ತಾರೆ ಯಾವಾಗ ಅಂದರೆ ಗಂಡ ಸತ್ತೋಗ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ಸಂತೋಷವಾಗಿ ಪ್ರವಾಸಕ್ಕೆ ಅಂತ ಹೋಗಿದ್ದಂತಹ ಪ್ರವಾಸಿಗರ ಮೇಲೆ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಸುಮಾರು 26 ಜನ ಗಂಡಸರನ್ನು ಹುಡುಕಿ ಕೆಲವರಲ್ಲಿ ಧರ್ಮವನ್ನು ಕೇಳಿ ಅವರನ್ನು ಕೊಂದು ಹಾಕಿದ್ರು. ಅದು ಸಹ ಅವರ ಕುಟುಂಬ ಸದಸ್ಯರ ಎದುರಿಗೇನೆ, ಅವರ ಕುಟುಂಬ ಸದಸ್ಯ ಮಹಿಳೆಯರ ಎದುರಿಗೇನೆ. ಅದರಲ್ಲಿ ಸಾಕಷ್ಟು ಜನ ತಮ್ಮ ಕುಂಕುಮವನ್ನು ಕಳ್ಕೊಂಡಿದ್ರು, ತಮ್ಮ ಸಿಂಧೂರನ್ನು ಕಳ್ಕೊಂಡಿದ್ರು. ಅದಕ್ಕೆ ಪ್ರತಿಯಾಗಿ ಪ್ರತೀಕಾರದ ದಾಳಿ ಇದಾಗಿದ್ದರಿಂದ ಇದಕ್ಕೆ ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರನ್ನು ಕೊಡಲಾಯಿತು. ಇದು ನಮಗೆ ಬಂದಿರುವಂತಹ ಮಾಹಿತಿ. ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರು ಯಾಕೆ ಬಂತು ಅಂತ ಇನ್ನೊಂದು ವಿಚಾರಕ್ಕೆ ಬರೋಣ. ಇಷ್ಟು ದೊಡ್ಡ ದಾಳಿಯ ನಂತರ, ಪಾಕಿಸ್ತಾನದ ಒಳಗೆಲ್ಲ ಬಾಂಬ್ ಹಾಕಿ ಧ್ವಂಸ ಮಾಡಿದ ನಂತರ ಅದರ ವಿವರಗಳನ್ನು ಕೊಡೋದಕ್ಕೆ ಸುದ್ದಿಗೋಷ್ಠಿಯನ್ನು ಇವತ್ತು ಕರೆಯಲಾಗಿತ್ತು. ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿತ್ತು. ಅಲ್ಲಿ ಈ ದಾಳಿಯ ವಿವರಗಳನ್ನು ವಿವರಿಸಿದ್ದು 2 ಸೇನಾಧಿಕಾರಿಗಳು, 2 ಸಹ ಮಹಿಳೆಯರು. ಆ 2 ಸಹ ಕರ್ನಲ್ ಸೋಫಿಯಾ ಖುರೇಶಿ, ಇನ್ನೊಬ್ಬರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅನ್ನುವಂಥವರು. ಅವರಿಬ್ಬರು ಬಂದು ಇಡೀ ಜಗತ್ತಿಗೆ ಆಪರೇಷನ್ ಸಿಂಧೂರ್ನಲ್ಲಿ ಏನು ನಡೀತು, ಯಾವ ಸ್ಥಳಗಳ ಮೇಲೆ ನಾವು ದಾಳಿ ಮಾಡಿದ್ವಿ, ಅಲ್ಲಿ ಏನಿತ್ತು, ಅಲ್ಲಿ ಏನೆಲ್ಲ ಆಯಿತು, ಎಷ್ಟು ಜನ ಸತ್ತಿರಬಹುದು, ಏನೇನಾಯಿತು ಅನ್ನೋದರ ವಿವರಗಳನ್ನು ಕೊಟ್ಟರು. ಇದಕ್ಕೆ ಏನು ಕಾರಣ ಅದನ್ನು ಹೇಳೋದಕ್ಕಿಂತ ಮೊದಲು ಇನ್ನೊಂದು ರೆಫರೆನ್ಸನ್ನು ಕೊಡ್ತೀನಿ. ನಿಮಗೆ ಪ್ರಜ್ವಲ್ ರೇವಣ್ಣ ಗೊತ್ತಿರ್ಬೋದು. HD ರೇವಣ್ಣನ ಮಗ, ದೇವೇಗೌಡರ ಮೊಮ್ಮಗ, ದೊಡ್ಡ ಮಹತ್ ಕಾರ್ಯ ಮಾಡಿದ ಆರೋಪದ ಮೇಲೆ ಜೈಲಲ್ಲಿರುವಂತಹ ವ್ಯಕ್ತಿ 1 ವರ್ಷದ ಮೇಲಾಯಿತು. ಏನು ಅಂದರೆ ಎದುರುಗಡೆ ಬಂದ ಹೆಣ್ಮಕ್ಳನ್ನೆಲ್ಲ ರೇಪ್ ಮಾಡೋದು, ಈ ಆರೋಪನೇ ಅವನ ಮೇಲಿರೋದು. ರೇಪ್ ಮಾಡೋದು ಮಾತ್ರ ಅಲ್ಲ, ಅದನ್ನು ವಿಡಿಯೋ ಮಾಡಿಕೊಂಡು ವಿಕೃತವಾಗಿ ಅವರನ್ನು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ಕೊಳ್ತಾ, ಅವನ ವಿಡಿಯೋಗಳನ್ನು ಅವನೇ ನೋಡ್ಕೊಳ್ತಾ, ಅವನ ಮುಖ ಬರದ ಹಾಗೆ ಜಾಗೃತೆಯನ್ನು ವಹಿಸ್ಕೊಂಡು ಕೇವಲ ಆ ಮಹಿಳೆಯರ ಮುಖಗಳು ಮಾತ್ರ ಬರೋ ಏನೇನೋ ಮಾಡ್ದ. ಅವನ ಕಾಮಿಷ್ಟತನಕ್ಕೆ ಎಷ್ಟು ಕೀಳು ಮಟ್ಟಕ್ಕೆ ಹೋಗ್ಬೋದು ಅಷ್ಟಕ್ಕೆ ಹೋಗಿದ್ದಾನೆ. ಸುಮಾರು 2000 ವಿಡಿಯೋಗಳಿದೆ ಅನ್ನುವಂಥ ಮಾಹಿತಿ ಇದೆ. ಈ ಎಲ್ಲ ಆರೋಪಗಳು ಅಂತ ಹೇಳಬಹುದು, ಆದರೆ ಅದು ಅವರವರ ಆತ್ಮಗಳಿಗೆ, ಅವರವರ ಆತ್ಮಸಾಕ್ಷಿಗಳಿಗೆ ಗೊತ್ತಿರುತ್ತೆ ಅವರು ಮಾಡಿರೋ ನೀಚ ಕೃತ್ಯಗಳು. ಅದು ಕೋರ್ಟಲ್ಲಿ ಮುಂದಕ್ಕೆ ಏನಾಗುತ್ತೆ ನೋಡೋಣ. ಯಾಕೆ ಈ ರೆಫರೆನ್ಸನ್ನು ನಾನು ಆಪರೇಷನ್ ಸಿಂಧೂರ್ಗೆ ತಗೊಂಡು ಬರ್ತಾ ಇದ್ದೀನಿ ಅಂದರೆ, ಅವನನ್ನು ಬಂಧಿಸಿದ್ರಲ್ಲ, ಅವನು ಓಡ್ ಹೋಗಿದ್ದ ವಿದೇಶಕ್ಕೆ, ಆಮೇಲೆ ಬರಬೇಕಾಯಿತು. ಅವನು ಬಂದ ನಂತರ ಏರ್ಪೋರ್ಟಿಂದ ಹಿಡಿದು ಅವನನ್ನು ಅರೆಸ್ಟ್ ಮಾಡಿದ್ರಿಂದ ಹಿಡಿದು ಅವನನ್ನು ಮೆಡಿಕಲ್ ಟೆಸ್ಟ್ಗೆ, ಅವನ ಗುಪ್ತಾಂಗವನ್ನು ಪ್ರತಿ ಬಾರಿ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋದಾಗಲೂ, ಅವನ ಮೆಡಿಕಲ್ ಟೆಸ್ಟ್ ಬೇರೆ ರೀತಿ ಮಾಡಿದಾಗಲೂ, ಬೆತ್ತಲೆ ನಿಲ್ಲಿಸಿ ಮೆಡಿಕಲ್ ಟೆಸ್ಟ್ಗಳು ಮಾಡಬೇಕಾದ್ರೂ ಸಹ ಮಹಿಳೆಯರನ್ನೇ ಆಫೀಸರ್ಗಳನ್ನ ಕಳಿಸ್ತಾ ಇದ್ದಾರೆ ಅವನ ಜೊತೆಯಲ್ಲಿ. ಅವನು ಅರೆಸ್ಟ್ ಮಾಡಿ ಜೀಪಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೂ ಸಹ ಆ ಕಡೆ ಮಹಿಳೆ ಇನ್ಸ್ಪೆಕ್ಟ್ರು ಅಥವಾ ಪೊಲೀಸು, ಈ ಕಡೆನೂ ಮಹಿಳಾ ಪೊಲೀಸು, ಮಧ್ಯದಲ್ಲಿ ಅವನು. ಯಾಕೆಂದರೆ ನೀನು ಮಹಿಳೆಯರ ಮೇಲೆ ಮಾಡಿರುವಂತಹ ಕ್ರೌರ್ಯ ಇದೆಯಲ್ಲ, ಅದಕ್ಕೆ ಮಹಿಳೆಯರೇ ನಿನಗೆ ಸರಿಯಾದ ರೀತಿಯಲ್ಲಿ ಮಾನ ಹರಾಜಾಗ್ತಾರೆ. ನಿನಗೆ ಅಷ್ಟು ಹಿಂಸೆ ಆಗಬೇಕು ಮಹಿಳೆಯರ ಮುಂದೆ ಬಟ್ಟೆ ಬಿಚ್ಕೊಂಡು ನಿಂತ್ಕೊಂಡು ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ. ಹಾಗೆ ಮಾಡಬೇಕು ಅನ್ನೋದು ಅದರ ಉದ್ದೇಶ ಆಗಿತ್ತು. ಇಲ್ಲಿಯೂ ಸಹ ಅದೇ ಉದ್ದೇಶ. ಮಹಿಳೆಯರ ಎದುರುಗಡೆ ಅವರ ಗಂಡಂದಿರನ್ನು ಕೊಂದು ಅವರ ಸಿಂಧೂರವನ್ನು ಕಸ್ಕೊಂಡಿದ್ದಂತಹ
ಉಗ್ರವಾದಿಗಳು, ಆ ಉಗ್ರವಾದಿಗಳಿಗೆ ಟ್ರೈನಿಂಗ್ ಕೊಟ್ಟ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಟ್ಟಂತಹ, ಅವರನ್ನು ಪೋಷಿಸಿಕೊಂಡು ಬಂದಂತಹ ಪಾಕಿಸ್ತಾನ ಸೇರಿದಂತೆ ಉಗ್ರ ಸಂಘಟನೆಗಳು ಸೇರಿದಂತೆ ಎಲ್ಲರಿಗೂ ಸಹ ಮೆಟ್ಟಲ್ಲಿ ಹೊಡೆದಾಗ, ಕಪಾಳಕ್ಕೆ ಬಾರಿಸಿದಾಗ, ಬಾಂಬ್ಗಳನ್ನು ಹಾಕಿ ಅವರ ಸಹೋದ್ಯೋಗಿಗಳನ್ನು, ಉಗ್ರವಾದಿಗಳನ್ನು ಚಿಂದಿ ಮಾಡಿದಾಗ ಆ ವಿವರಗಳನ್ನು ಯಾವ ಮಹಿಳೆಯರ ಕಣ್ಣು ಮುಂದೆ ನೀವು ಕೊಂದಿದ್ರೋ ಆ ಮಹಿಳೆಯರ ಸಮುದಾಯವೇ ಬಂದು ಆ ವಿವರಗಳನ್ನು ಕೊಟ್ಟರೆ ಅದಕ್ಕೊಂದು ಗತ್ತಿರುತ್ತೆ ಅನ್ನೋ ಕಾರಣಕ್ಕೆ ಭಾರತೀಯ ಸೇನೆ ಇವತ್ತು ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೂರಿಸಿ ಆ ವಿವರಗಳನ್ನು ಪಟ್ಟಿ ಮಾಡಿ ಹೇಳ್ತು. ಎಲ್ಲೆಲ್ಲಿ ಹೊಡೆದಿದ್ದೀವಿ, ಹೇಗೆ ಹೊಡೆದಿದ್ದೀವಿ, ಏನೇನಾಗಿದೆ ಈ ಆಪರೇಷನ್ ಸಿಂಧೂರ್ನಲ್ಲಿ ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನು ಮಹಿಳಾ ಸೇನಾಧಿಕಾರಿಗಳ ಮೂಲಕ ಕೊಡಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ಇಬ್ಬರು ಸಹ ಅತ್ಯುತ್ತಮವಾದಂತಹ ಪ್ರದರ್ಶನ ತೋರ್ತಾ ಇರುವಂತಹ ಎರಡು ಸೇನಾಧಿಕಾರಿಗಳು, ದೊಡ್ಡ ಮಟ್ಟದಲ್ಲಿ ಇರುವಂತಹ ಸೇನಾಧಿಕಾರಿಗಳು. ಅವರಿಬ್ಬರು ಇವತ್ತು ಬಂದು ಮಾಧ್ಯಮಗಳ ಮುಂದೆ ಇಡೀ ಜಗತ್ತಿಗೆ ಹೇಳಿದ್ದಾರೆ ನಾವು ಹೇಗೆ ಹೊಡೆದಿದ್ದೀವಿ, ಎಲ್ಲೆಲ್ಲಿ ನುಗ್ಸಿದ್ದೀವಿ ಬಾಂಬುಗಳನ್ನು ಅಂತ. ಆ ಕಾರಣಕ್ಕಾಗಿಯೇ ಅಲ್ಲಿ ಮಹಿಳಾ ಅಧಿಕಾರಿಗಳನ್ನು ಕರ್ಕೊಂಡು ಬಂದಿದ್ದು ಮತ್ತು ಆಪರೇಷನ್ಗೆ ಸಿಂಧೂರ್ ಅನ್ನುವಂತಹ ಹೆಸರನ್ನು ಕೊಟ್ಟಿದ್ದು ಸಹ ಅದೇ ಕಾರಣಕ್ಕೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನ ಮಾಡಿದ್ದೀನಿ. ಇನ್ನು 2 ವಿಡಿಯೋಗಳೇನಿದೆ, ಮೊದಲನೇ ವಿಡಿಯೋದಲ್ಲಿ ಆಪರೇಷನನ್ನು ವಿವರಗಳನ್ನು ಕೊಟ್ಟಿದ್ದೀನಿ. 2ನೇ ವಿಡಿಯೋದಲ್ಲಿ ಮೇ 9ನೇ ತಾರೀಕುವರೆಗೂ ಪಾಕಿಸ್ತಾನನ ನೀವು ಎಷ್ಟೇ ಹೊಡೀರಿ ಅವರು ದೊಡ್ಡ ಮಟ್ಟದಲ್ಲಿ ರಿಟಾಲಿಯೇಟ್ ಮಾಡಲ್ಲ. ಅದು ಯಾಕೆ, ಅವರ ಅನಿವಾರ್ಯತೆ ಏನದು ಮೇ 9ನೇ ತಾರೀಕಿನ ಒಂದು ಗುಟ್ಟು ಅನ್ನೋದನ್ನು 2ನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಥವಾ ಮಾತಾಡಿದ್ದೀನಿ. 3ನೇದರಲ್ಲಿ ಈ ಆಪರೇಷನ್ ಹೆಸರನ್ನು ಮತ್ತು ಮಹಿಳಾ ಅಧಿಕಾರಿಗಳ ಪ್ರಾಮುಖ್ಯತೆಯನ್ನು ವಿವರಿಸಿದ್ದೀನಿ. ಸೊ ಇದು ಇವತ್ತು ಪಹಲ್ಗಾಮ್ ದಾಳಿಗೆ ಭಾರತದ ಸೇನೆ ಪ್ರತೀಕಾರ ತೆಗೆದುಕೊಂಡದ್ದರ ವಿಡಿಯೋಗಳ ಸೀರೀಸ್ನ ಕೊನೆಯ ವಿಡಿಯೋ. ಇಂತಹದ್ದೇ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.